ಶ್ರೀ ಶಂಭುಲಿಂಗೇಶ್ವರ ದೇವಸ್ಥಾನ ಅತ್ಯಂತ ಪುರಾತನವಾಗಿರ್ತಕ್ಕಂಥ ದೇವಸ್ಥಾನ. ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ. ಅದಕ್ಕಿಂತ ಪೂರ್ವದಲ್ಲಿಯೇ ಇದು ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನವೆಂದು ಹೇಳಲಾಗುತ್ತಿದೆ. ಈಗ ಪ್ರಾಚ್ಯ ವಸ್ತು ಮತ್ತು ಪ್ರವಾಸೋದ್ಯಮ ಇಲಾಖೆ ಇದರ ಬಗ್ಗೆ ಹೆಚ್ಚಿನ ಕಾಳಜಿ ತೆಗೆದುಕೊಂಡು ಇದರ ಜೀರ್ಣೋದ್ಧಾರ ಕ್ರಿಯೆ ಮಾಡಬೇಕಾಗಿ ಸಾರ್ವಜನಿಕರು ಕೇಳಿಕೊಂಡಿದ್ದಾರೆ. ಕರ್ನಾಟಕ ಸರ್ಕಾರ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಈ ಗುಡಿಯ ಶಂಭುಲಿಂಗೇಶ್ವರ ದೇವಸ್ಥಾನದ ಗುಡಿಯನ್ನು ಜೀರ್ಣೋದ್ಧಾರ ಮಾಡುತ್ತಾರೆ ಎಂದು ನಂಬಿದ್ದಾರೆ. ಹಾಗಾಗಿ ಪ್ರಾಚೀನ ಕಾಲದ ಈ ಗತಕಾಲದ ಐತಿಹಾಸಿಕ ಶಂಭುಲಿಂಗೇಶ್ವರ ದೇವಸ್ಥಾನ ಈ ಊರಿನ ಆದ್ಯ ದೈವವಾಗಿದೆ ಎಂದು ಹೇಳುತ್ತಿದ್ದಾರೆ. ತಗೊಂಡು ಅಲ್ಲಿ ಬರ್ತಾರೆ. ಗಾರ್ಡನ್ ಹೌದಲ್ರಿ ಸರ್? ಕಲ್ಯಾಣ ಮಂಟಪ ಅರ್ಧ ಆಗಿರ್ತಕ್ಕಂಥ ಕಲ್ಯಾಣ ಮಂಟಪ ಸಂಪೂರ್ಣವಾಗಿ ಇನ್ನೂ ಆಗಿಲ್ಲವಾದ್ದರಿಂದ ಇದನ್ನು ಸರ್ಕಾರ ಎಚ್ಚೆತ್ತುಕೊಂಡು ಸ್ಥಳೀಯ ಶಾಸಕರು ಮತ್ತು ಗ್ರಾಮ ಪಂಚಾಯತಿ PDOಗಳು ಅಧ್ಯಕ್ಷರುಗಳು ಆಗ್ತಕ್ಕಂಥವರು ಇದರ ಕಡೆ ಗಮನ ಹರಿಸಿ ಇದರ ಜೀರ್ಣೋದ್ಧಾರ ಮಾಡುತ್ತಾರೆ ಎಂದು ತಿಳ್ಕೊಂಡು ಹೇಳಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇದರ ಜೀರ್ಣೋದ್ಧಾರ ಮಾಡಬೇಕಾಗಿದೆ, ಇದನ್ನು ಉಳಿಸಬೇಕಾಗಿದೆ. ಹಾಗಾಗಿ ಇಲ್ಲೇ ಸ್ಥಳೀಕರು ಇದರ ಬಗ್ಗೆ ಹೆಚ್ಚು ಬದಾಮಿ ಐಹೊಳೆ ಪಟ್ಟದಕಲ್ಲು ಅಲ್ಲಿ ಐತಿಹಾಸಿಕ ದೇವಾಲಯಗಳ ಇರತಕ್ಕಂಥ ದೇವಾಲಯಗಳನ್ನೇ ಹೋಲ್ತಕ್ಕಂಥ ಇದು ಒಂದು ದೇವಸ್ಥಾನ. ತಗೊಂಡ್ರಿ ಒಳಗೆ ಹೋಗಬೇಕು. ಈ ಗುಡಿಯ ಬಗ್ಗೆ ನಿಮ್ಗೇನು ಅನಿಸ್ತೈತ್ರಿ ಗುರುಗಳ? ಈ ಬಗ್ಗೆ ಇತಿಹಾಸ ಏನಾದ್ರೂ ನಿಮ್ಗೆ ಗೊತ್ತೈತಾನೆ? ನೀವು ಸಣ್ಣರಿದ್ದಾಗ ಏನಾದರೂ ಕತೆ ಹೇಳ್ತಿದ್ರನ? ಗೊತ್ತಿಲ್ರಿ ನಮ್ಗೆ. ಗೊತ್ತಿಲ್ಲ. ಓಕೆ ರೀ. ಶಂಭುಲಿಂಗಜ್ಜವರು ಆಯ್ತು ತೊಗೊಂಡು ನೋಡ್ರಿ ಇಲ್ಲಿ ತೊಗೊಂಡಿನ್ರಿ ಆಗಲ್ಲ ತೊಗೊಂಡಿನಿ. ಹಾಂ 1200 ವರ್ಷ 1054ನೇ ಇಸ್ವಿ ಐತೇನ್ರಿ? ಲಿಪಿ ಐತೆ. ಇದ್ರ ಬಗ್ಗೆ ನಿಮಗೇನ್ರ ಕತೆ ಗೊತ್ತದನ? 1054ನೇ ಇಸ್ವಿ ಹಿಂದೆ ಹೊನ್ನಿಗನೂರು ಪೂಜೆ ಇದನ್ನ ಮಾಡ್ತಿದ್ರು ಅನ್ನೋದು ಆಟ ಹಿಂಗೆ ಇಷ್ಟೇ ಕೇಳಿದ್ರಿ. ತಮ್ಮ ಹೆಸರು ಏನಂದ್ರಿ? ನಮ್ಮದು ಶಿವಕುಮಾರಯ್ಯ ಗವಿಮಠ ಅಂತೇಳಿ. ಈಗ ಈ ಅನುದಾನಕರ ಬಂದೇ ಅಲ್ರಿ ಇದಕ್ಕೆ. ಹ್ಞೂ ರೀ. ಈಗ ಸ್ವಲ್ಪ ಮುಂದೆ ಕತ್ಕೊಂಡ್ರಿ. ಮುದ್ರಾ ಇಲಾಖೆದಾರ ಮುದ್ರಾ ಇಲಾಖೆದಾರು 3-4 ಸಲ ಸರ್ವೆ ಮಾಡ್ಕೊಂಡು ಹೋಗ್ಯಾರ. ಆದ್ರೆ ಇದಕ್ಕೆ ಯಾವ ಅನುದಾನ ಮಾಡಿಲ್ಲ. ತಮ್ಮ ಹೆಸರು ಏನಂದ್ರಿ? ನಮ್ಮ ಹೆಸರು ರುದ್ರಯ್ಯ ಹಿರೇಮಠ ಅಂತ. ಹಿರೇಮಠ ಅಂತಾರೆ. ಇದವ್ರವ್ರ ಇಟ್ಟಿಗೆ ಅವ್ರಿ? ಇದವ್ರು. ಎಷ್ಟು ವರ್ಷ ನಿಮಗೀಗ? ನಮಗೆ 82 ವರ್ಷ ರೀ. 82. ಮತ್ತೆ ಅದ್ರ ಹಿಂದಿನ ಚರಿತ್ರೆ ಏನಾದ್ರೂ ನಿಮ್ಗೆ ಗೊತ್ತಿರಬಹುದಲ್ಲ? ಚರಿತ್ರೆ ಇಷ್ಟ ರೀ. ಈಗ ಏನಿತ್ತು, ಈಗ ಕೆಲವೊಂದು ಅದು ಕಲ್ಯಾಣ ಮಂಟಪ ಮಾಡ್ಯಾರ ಈ ಗುಡಿಗೆ. ಅದಕ್ಕೆ ಅನುದಾನ ಸಿಕ್ಕತಿ, ಈ ಗುಡಿಗೆ ಸಿಕ್ಕಿಲ್ಲ. ಹೀಗಾಗಿ ಅದ್ರ ಒಳಗ ಲಿಪಿ ಐತ್ರಿ. ಅವರು ಹೊನ್ನಿಗನೂರನ ಇತ್ತ ಕೊಡ್ರಿ, ಲಕ್ಷ ಕೊಡ್ರಿ ನಾವು ಕಡೆ. ತಳ್ಯಾಳ ಇವರು ಸಿಪಾಯಿ ಕಟ್ಸ್ಯಾನಂತ್ರಿ. ಯಾರು? ತಳ್ಯಾಳ ಸಿಪಾಯಿ. ಹಾಂ ರೀ ಅಂತ ಹೇಳ್ತಾರ. ನಾವು ಕೇಳಿದ್ದ ಅಷ್ಟೇ ಕೇಳಿದ್ರಾ? ಹಿಂದ ಒಳಗೆ ಲಿಪಿ ಐತ್ರಿ. ಲಿಪಿ ನೋಡ್ರಿ, ಹಳೆಗನ್ ನಡೆದ ಬರ್ದಾರ. ಅದು ಹೋಗಿ ಹೇಳಿದ್ರಿ ಹಿಂಗೆ 12ನೇ ಶತಮಾನದಾಗ ಇದು ಆಗೈತೆ. 12ನೇ ಶತಮಾನದಾಗ ಆಗೈತಿ ಇದು. ಚಾಲುಕ್ಯರ ಕಾಲನೇ ಅದು ಆ್ಯಕ್ಚುಲಿ ಹೆಚ್ಚು ಕಡಿಮೆ. ಎಸ್ ಸರ್, ಧನ್ಯವಾದಗಳು ಅಜ್ಜರ. ಇಂಥ ಇತಿಹಾಸ ಪುರಾತನ ಕಾಲದ ದೇವಾಲಯಗಳು ಉಳಿಯಬೇಕಾಗಿದೆ.
ಉಳಿಬೇಕ್ರಿ, ಆದ್ರೆ ಉಳಿಸುವಂತ ಸರ್ಕಾರ ಮಾಡವಲ್ಲ. ಮಾಡಬೇಕು. ಮಾಡ್ಬೇಕು. ಇಲಾಖೆಯವರು ಬಂದು ಅದನ್ನ ಸರ್ವೆ ಮಾಡಬೇಕು. ಸರ್ವೆ ಮಾಡ್ಯಾರಿ, ಎರಡು ಸಲ ಮಾಡಿ ಹೋಗ್ಯಾರ ನಿಮ್ಮಂತರು. ಆದ್ರೆ ಏನೂ ಅನುದಾನ ಇದು ಮಾಡಿಲ್ಲ. ಅದಕ್ಕೆಲ್ಲ ನಿಮ್ಮೂರ ಶಿಕ್ಷಕರಾಗಿರ್ತಕ್ಕಂಥ KS ಉದ್ದಾರ್ ಸರ್ ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಗೊಳ್ರಿ ಸರ್. ನಮ್ಮ ಯೂಟ್ಯೂಬ್ ಚಾನಲ್ ಬಿಡೋಣ ಅಂತ ತಿಳ್ಕೊಂಡು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಧಾರವಾಡದಿಂದ ಅಲ್ವಾ. ಅವರ ಅಭಿಮಾನ ಮತ್ತು ಪ್ರೀತಿಯಿಂದ ಅವರು ಇಲ್ಲಿಗೆ ಬಂದು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇದು 1054ನೇ ಇಸ್ವಿ ಒಳಗೆ ಪ್ರಾರಂಭ ಆಗಿದ್ದು ಗುಡಿ. ಚಾಲುಕ್ಯರ ಅರಸರ ಕಾಲದೊಳಗೆ ಆಗಿದ್ದು. ಐವಳ್ಳಿ ಪಟ್ಟದ ಕಲ್ಲು ಹೆಂಗ ದೇವಸ್ಥಾನಗಳಲ್ಲ ಅದೇ ಕಲ್ಲನ್ನ ತಗೊಂಡ್ಬಂದು ಅದೇ ಕಲ್ಲಿನ ಕಟ್ಟಡ ಇಲ್ಲೈತಿ. ಇದು ಶಿಲ್ಪಕಲೆಯ ತೊಟ್ಟಿಲು ಅಂತೇಳಿ ಐವಳಿಯನ್ನು ಕರೀತಾರ. ಹೌದ್ರಿ, ಅಲ್ಲಿ ದೇವಸ್ಥಾನಗಳದಾವಲ್ಲ ಅದೇ ಹೋಲುವಂತ ದೇವಸ್ಥಾನ ಇದು. ಪುರಾತನ ಕಾಲದ್ದು. ಇದಕ್ಕ ಇದು ಶಂಭುಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ಹೆಸರೈತಿ. ಒಳಗ 2 ಲಿಂಗಗಳದ. ಪ್ರತಿಯೊಂದು ಇದಕ್ಕಿದ್ರು ಇಲ್ಲಿ ದೇವಸ್ಥಾನ ಮುಂದಿದ್ದು ಉದ್ಭವಲಿಂಗ, ಹಿಂದಿದ್ದದ್ದು ಸ್ಥಾಪನಾಲಿಂಗ. ಉದ್ಭವಲಿಂಗ, ಸ್ಥಾಪನಾಲಿಂಗ ಎರಡದವ ಇದ್ದಿದ್ರು. ಇದ್ರ ಬಗ್ಗೆ ನಿಷ್ಕಾಳಜಿ ಬಾಳ. ಅಂದ್ರೆ ಇದೊಂದು ಪುರಾತತ್ವ ಇಲಾಖೆ ಸೇರ್ಕೊಂಡ್ರೆ ಇದೇನಂತ ಒಂದು ಸೌಂದರ್ಯೀಕರಣ ಆಕತ್ತೆ ಮತ್ತು ಇತಿಹಾಸದ ಇದು ಆಕತಿ. ವೆರಿ ಗುಡ್. ಅದ್ರ ಸಲುವಾಗಿ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಅನುದಾನವನ್ನು ಅಥವಾ ಪುರಾತತ್ವ ಇಲಾಖೆ ಸೇರಿಸಿದ್ರೆ ಇದೊಂದು ಒಳ್ಳೆ ದೇವಸ್ಥಾನ ಆಗುತ್ತೆ, ಐತಿಹಾಸಿಕ ಸ್ಥಳನೂ ಆಕತಿ. ಇದು ಪ್ರಸಿದ್ಧ ದೇವಾಲಯ ಆದಂತಹ ಭೀಮಾಂಬಿಕೆಯ ಒಂದು ಪುಣ್ಯಕ್ಷೇತ್ರ ಇರೋದ್ರಿಂದ ಇದು ಕೂಡ ಒಂದಷ್ಟು ಮುಂದಕ್ಕೆ ಬರಲಿ ಅನ್ನುವಂತ ಅಭಿಪ್ರಾಯ. ಇದು ಹೆಂಗೈತೆ ಅಂದ್ರೆ ಎಲೆ ಮರೆ ಕಾಯಿ ಅಂತ ಐತಿದೆ ಗುಡಿ. ಬರೋಬರ್ ಸರ್. ಹಿಂದೆ ಒಂದು ನಾಗನಾಥೇಶ್ವರ ದೇವಸ್ಥಾನ ಕೂಡ ಅದು ಕೂಡ ಇದೆ. ಹೌದ್ರಿ, ಅದಕ್ಕೂ ಅಲ್ಲಿ ಇದೆ. ಇದು ಅಭಿವೃದ್ಧಿ ಆಯ್ತಂದ್ರೆ ಇದು ಕಲ್ಯಾಣ ಮಂಟಪ ಇಲ್ಲಿ ಏರಿಯಾದಾಗ ಇಲ್ಲಿ ಓಣಿ ಎಲ್ಲಾ ಜನರು ಸೇರ್ಕೊಂಡು ಕಲ್ಯಾಣ ಮಂಟಪ ಕಟ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದರ ದುಡ್ಡಿನ ಒಂದು ಇದು ಇರೋದ್ರಿಂದ ಅಷ್ಟಕ್ಕೆ ನಿಂತೈತಿ. ಅದಕ್ಕೆ ತಾವು ಸರ್ಕಾರದ ಹೆಚ್ಚಿನ ಒಂದು ಇದನ್ನು ಕೊಟ್ಟು ಹೇಳಿದ್ರೆ ಅದು ಮುಂದೆ ಪ್ರಾಚ್ಯೋತ್ಸವ ಒಳಗೆ ಸೇರ್ಕೊಂಡು ಅದನ್ನು ಪ್ರಾರಂಭ ಮಾಡಿ ಒಳ್ಳೇದಾಗುತ್ತೆ. ಖಂಡಿತ ಮಾಡೋಣ ಸರ್. ನಾವು ಯೂಟ್ಯೂಬ್ ಚಾನಲ್ದಾಗ ಇದನ್ನ ಮಾಡ್ತೇನೆ. ಮತ್ತೆ ಈ ಸೊಗಸರ ಇಲ್ಲ. ಆಮೇಲೆ ಇಲ್ಲಿ ಎಷ್ಟು ಜನಸಂಖ್ಯೆ ಐತ್ರಿ ಸರ ನಿಮ್ಮೂರ್ದು? ಎಷ್ಟ್ರಿ? ಗ್ರಾಮ ಪಂಚಾಯತಿ ಐತಿ. ಮತ್ತೆ ಗ್ರಾಮ ಪಂಚಾಯತಿ PDO ಏನಾದ್ರು ನಿಮ್ಮ ಊರಾದ್ರ ಇದ್ರ ಬಗ್ಗೆ ಏನಾರ ಲೆಟರ್ ಕಳ್ಸ್ಯಾರನ್ರಿ? ಕಲ್ಯಾಣ ಮಂಟಪಕ್ಕೆ ಹಾಕ್ಯಾರ, ಇದಕ್ಕೆ ಹಾಕ್ಯಾರ. ಕಲ್ಯಾಣ ಮಂಟಪಕ್ಕೆ ಕೊಟ್ರ ಅರ್ಜಿ ಕೊಟ್ರ. ಹೌದ್ರಿ, ಜಾಗೃತವಾದಂತಹ ಸ್ಥಳ. ಕರೆಕ್ಟ್. ಬರ್ತೀನಿ ಬರ್ರಿ ಸರ್. ಒಳಗೆ ಹೋಗಿ ಬರ್ರಿ. ಲೋಗೋ ಬೇಡ ಬರ್ರಿ. ಇದಕ್ಕೆ ಜೀರ್ಣೋದ್ಧಾರ ಅವಶ್ಯವಾಗಿದೆ. ಬರ್ರಿ. ಇಲ್ಲ, ಅದು ಏನಾಗುತ್ತದ ನೆಗ್ಲೆಕ್ಟ್ ಮಾಡಿದ್ದಾರೆ. ಇದನ್ನ ಸರ್ಕಾರ ಕೂಡ ಜವಾಬ್ದಾರಿ ತಗೋಬೇಕು. ನೋಡಪ್ಪ, ಇವೆಲ್ಲ ಎಂತ ಚಲೋ ಸರ್ಕಾರ ಕೊಟ್ರೆ ಇಲ್ಲೇ ಮುನಿ ರೈತರು ಸ್ವಲ್ಪ ಸಣ್ಣ ಜಗದ ಅಲ್ಲ, ಮತ್ತೆ ಅಭಿವೃದ್ಧಿ ಆಗ್ಬೇಕಾದ್ರೆ ಹೆಂಗ ಎಲ್ಲರೂ ಒತ್ತಾಯ ಮಾಡ್ಬೇಕು. ಸ್ವಲ್ಪ ಬ್ಯಾಟ್ರಿ ಇಡ್ರಿ ಸರ್ ನಿಮ್ದೊಂದು. ಇದು ಈ ದೇವಸ್ಥಾನ ಸ್ಥಾಪನೆ ಆಗುವ ಮುನ್ನ ಈ ಶಿಲಾ ಫಲಕವನ್ನು ಹಾಕಿದ್ದಾರೆ ಎಂದು ತಿಳಿದು ಬರುತ್ತದೆ. ಪ್ರಾಚೀನ ಕಾಲದ ಅಡಿಗಲ್ಲು ಸಮಾರಂಭ, ಅಡಿಗಲ್ಲು ಸಮಾರಂಭ ಶಿಲಾಶಾಸನ ಕೂಡ ಕಂಡು ಬರುತ್ತದೆ. ಸುಮಾರು ವರ್ಷಗಳ ಹಿಂದೆ ಇದಕ್ಕೆ ಇದು ಹಳೆಗನ್ನಡ ಹಳೆಗನ್ನಡದ ಗುಡಿಗೆ ಸ್ವಯಂಭೂ ಲಿಂಬನ ಗುಡಿ ಮೊದಲನೇದ್ದು. ಹೌದನ್ರಿ? ಪಯೋಲಿಂಬನ ಗುಡಿ, ಸ್ವಯಂ ಲಿಂಬನ ಗುಡಿ. ವಾ ವಾ ವಾ, ಸ್ವಯಂ ಲಿಂಗು ರೈಟ್. ಶಂಭುಲಿಂಗ. ಇದಕ್ಕೆ ಈ ರೋಡಿ ಒಳಗೆ ಕನ್ನಡದಾಗಿ ಶಂಭುಲಿಂಗ. ಇದು ಕರೆಕ್ಟ್ ನೀವು ಹೇಳಿದ್ದು. ಸ್ವಯಂಭೂಲಿಂಬನ ಗುಡಿ 1054ನೇ ಇಸ್ವಿ. ಆಮ್ಯಾಗ BV ಮಲ್ಲಾಪುರ ಅಂತೇಳಿ ಧಾರವಾಡಕ್ಕ ನಮ್ಮೂರಲ್ಲಿ ಅವ್ರು ಪ್ರಾಪರ್ ಮಲ್ಲಾಪುರ BV ಮಲ್ಲಾಪುರ. ಅವರು ಇಲ್ಲಿ ನಮ್ಮ ಭೀಮಾಂಬಿಕಾ ಕಲ್ಯಾಣ ಇದು
ಶಿವಾನುಭವ ಗೋಷ್ಠಿ ಒಳಗ ಅದ್ರ ಬಗ್ಗೆ ಇಡೀ ಶಂಭುಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಎಲ್ಲರೂ ಪೂಜೆ ಮಾಡೋದು ಹೊನ್ನಿಗೆ 100 ಅಂತ ಐತಿ. ಹೊನ್ನಿಗೆ 100 ಆ ಹೊನ್ನಿಗೆ 100 ಪೂಜೆ ಮಾಡ್ತಿದ್ರಂತಿ ಗುಡಿ ಇವತ್ತಿಗೆ. ಹೌದ್ರಿ? ಪೂರ್ವಿ. ಈಗ ಇದಕ್ಕೆ 8 ಕೋರಿಗೆ ಜಮೀನ್ ಅದಾವ್ರಿ, ಯಾರು ಪೂಜೆ ಮಾಡ್ರಿಗೆ ಐತಿ. ಹೌದಲ್ರಿ? 8 ಕೋರಿಗೆ ಜಮೀನ್ ಐತಿ ಇದಕ್ಕೆ. ಹೌದ್ರಿ? ಮತ್ತೆ ಅವ್ರು ಬಂದು ಪೂಜೆ ಮಾಡ್ತಾರನ್ರಿ? ಪಾಳೆ ಪ್ರಕಾರ ಮಾಡ್ತಾರ, ವರ್ಷಕ್ಕೆ ಪಾಳೆ ಪ್ರಕಾರ. ಹೌದ್ರಿ? ಅದಕ್ಕೆ ಗುಡಿಗೆ ಪೂಜೆ ಮಾಡೋದನ್ನ ಇದು ಬಂದಿರುತ್ತೆ ಗೌರ್ಮೆಂಟ್ ಇಂದ. ಅದು ಅರ್ಚಕರಿಗೆ ಆರಾಧನಾ ಕಮಿಟಿಯಿಂದ ಮಾಡ್ತಾರೆ. ಸ್ವಲ್ಪ ಸರ್ ಸ್ವಲ್ಪ ಇದನ್ ಬಿಡ್ರಿ ಸರ್. ಇದು ಗುಡಿ ಇದು ಆಗಿಲ್ಲಲ್ಲ. ಇದು ಪಾರ್ವತಿ ಪರಮೇಶ್ವರದ ಇದಿದೆ. ಹೌದು, ಪಾರ್ವತಿ ಪರಮೇಶ್ವರ. ಹೌದೌದು, ಪಾರ್ವತಿ ಪರಮೇಶ್ವರ. ಹಾ ನೋಡ್ರಿ, ಹಂಗ ಎಷ್ಟು ಚಂದ ಕೆತ್ತಾರ. ಇದು ಕಲ್ಲು ಇಟ್ಕಲ್ಲ ಅಲ್ರಿ, ಇಟ್ಕಲ್ಲ. ಹೌದು. ಇದು ವಿಘ್ನೇಶ್ವರ ಈಗ ಇತ್ತಿತ್ತಲ್ಲ ನಾವು ಮಾಡಿದ್ದ ಗಣಪ. ಇದು 2 ಲಿಂಗ ಅದ. ಮುಂದಿದ್ದು ಉದ್ಭವ ಲಿಂಗ ಫಸ್ಟ್ ಇದ್ದಿದ್ದೆ. ಇಲ್ಲಿ ಒಳಗ್ ತೋದ್ರಿ ಇಲ್ಲ ಕಿಲಿ ಇಲ್ಲಿ ನೋಡ್ರಿ, ಕಿಲಿ ಇದ್ದಿರ್ತಾರೆ. ಮುಂದಿರೋದು ಉದ್ಭವ ಲಿಂಗ ರೀ, ಹಿಂದಿಂದು ಮತ್ತು ಅದಕ್ಕಂತದ್ದು. ಮುಂದದ್ದು ಉದ್ಭವ ಲಿಂಗ, ಹಿಂದಿಂದು ಸ್ಥಾಪನಾ ಮಾಡಿ ಸ್ಥಾಪನಾ ಲಿಂಗ. ಓಕೆ. ಶಂಭುನಾಥ ದೇವಸ್ಥಾನ. ಅವ್ರು ಈ ಪಿಡಿಯೋ ತಗೊಂಬಂದು ಹಾಕಿ ತೆಗೆದ್ರ ಹೋಗಿದ್ದೇವ್ರಿ. ನೀವು ಶಕ್ತಿ ಕೊಡಪ್ಪ ನಮ್ಗೆ, ನಾವು ಪ್ರತಿ ಇಲ್ಲೊಂದು ಐತಲ್ರಿ ಇದು. ವಾವ, ಈಕಿ ಲಕ್ಷ್ಮಿ ಇರ್ಬೇಕು. ಹೌದಲ್ರಿ? ಇಲ್ಲ, ಲಕ್ಷ್ಮಿ ಪಾರ್ವತಿ ಈಶ್ವರ. ಲಕ್ಷ್ಮಿ ಅಲ್ಲ, ಹೌದ್ರಿ? ಈಶ್ವರ ಇದು ಮುಂದೆ ಈಶ್ವರ ಐತಂದ್ರೆ ಆಕೆ ಲಕ್ಷ್ಮಿ. ಕಾಳಿಕಾದೇವಿ, ಭದ್ರಿಕಾಳಿ, ಭದ್ರಕಾಳಿ. ಹಾ ರೈಟ್, ಭದ್ರಕಾಳಿಕಾದೇವಿ. ಈರಣ್ಣನ ಹೆಂಡತಿ. ನಾಗದೇವರು. ಸರ್ ತಗೊಂಡೇನ್ರಿ ಸರ್. ಸರ್ ಇದು ಪ್ರಾಚೀನ ಕಾಲದ್ದು ಅಲ್ಲ, ಭಾಳ ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂಥ ಈ ದೇವಾಲಯಕ್ಕೆ ಪ್ರಾಚ್ಯವಸ್ತು ಹಾಗೂ ಪ್ರವಾಸೋದ್ಯಮ ಇಲಾಖೆಯವರು ಕೂಡ ಇದರ ಬಗ್ಗೆ ಹೆಚ್ಚಿನ ಗಮನ ಹರಿಸಿ ಜೀರ್ಣೋದ್ಧಾರ ಮಾಡಬೇಕಾಗಿದೆ ಎಂದು ಸ್ಥಳೀಯರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ.